ವರುಣಾರ್ ಭಟ ಟಾಪ್ 50ಗೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ನಾನು ಶುಭಶ್ರೀ ಜೈನ್. ಈ ಕ್ಷಣದ ಟಾಪ್ 50 ಸುದ್ದಿಯನ್ನು ನೋಡ್ತಾ ಹೋಗೋಣ. ಬೆಳಗಾವಿ ಜಿಲ್ಲೆಯಲ್ಲಿ ಭಾರೀ ಮಳೆಗೆ ಎರಡನೇ ಬಲಿ ಬಿದ್ದಿದೆ. ಮನೆಗೋಡೆ ಕುಸಿದು 3 ವರ್ಷದ ಮಗು ಸಾವನ್ನಪ್ಪಿದೆ. ಗೋಕಾಕ್ನ ಮಹಲಿಂಗೇಶ್ವರ ಕಾಲೋನಿಯಲ್ಲಿ ದುರ್ಘಟನೆ ಸಂಭವಿಸಿದ್ದು, ಕೀರ್ತಿಲಾ ಮೃತ ಬಾಲಕಿಯಾಗಿದ್ದಾಳೆ. ಮನೆ ಹಿಂಬದಿ ಗೋಡೆ ಕುಸಿದ ಪರಿಣಾಮ ಮಗು ಸ್ಥಳದಲ್ಲೇ ಮೃತಪಟ್ಟಿದೆ. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಜಾನೆಯಿಂದ ಭಾರೀ ಮಳೆ ಸುರಿತಿದೆ. ಬಿಟ್ಟು ಬಿಟ್ಟು ಬರುತ್ತಿರುವ ಮಳೆಗೆ ಜನ ಹೈರಾಣಾಗಿದ್ದಾರೆ. ಮನೆಯಿಂದ ಹೊರಗೆ ಬರಲಾಗದೆ ಪರದಾಡ್ತಿದ್ದಾರೆ. ಮಂಗಳೂರಿನಲ್ಲಿ 2 ದಿನ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಮಂಗಳೂರಿನ ಮರವೂರು ಬಳಿ ವರುಣ ಅವಾಂತರ ಸೃಷ್ಟಿಸಿದ್ದಾನೆ. ಪಲ್ಗುಣಿ ನದಿ ಸಮೀಪದಲ್ಲೇ ಇರುವ ಮನೆಗಳಿಗೆ ನೀರು ನುಗ್ಗಿದೆ. ಇದರಿಂದಾಗಿ ನಿವಾಸಿಗಳು ಪರದಾಡುವಂತಾಗಿದೆ. ಮಂಗಳೂರಿನ ಭಗವತಿ ನಗರದಲ್ಲಿ ಪೇಯಿಂಗ್ ಗೆಸ್ಟ್ಗೆ ನುಗ್ಗಿದ ಮಳೆ ನೀರು ಅವಾಂತರ ಸೃಷ್ಟಿಸಿದೆ. ಪಿಜಿಯಲ್ಲಿದ್ದ ವಸ್ತುಗಳು ಹಾಳಾಗಿವೆ. ಪ್ರತಿ ಬಾರಿ ಮಳೆ ಬಂದ್ರೆ ಇದೇ ಅವ್ಯವಸ್ಥೆ ಎಂದು ಪಿಜಿಯಲ್ಲಿರುವ ಮಹಿಳೆಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆ ಆಗಿದೆ ಸರ್. ಅಂದ್ರೆ ಇಲ್ಲಿಗ ನಮ್ಮ ಪಿಜಿ ಮಕ್ಕಳಿಲ್ಲ, ಕಾಲೇಜಿನವರೆಲ್ಲ ಇರುವುದು, ಅವರಿಗೆ ತುಂಬಾ ದೂರ ಇಟ್ಕೊಂಡು ಹೋಗ್ಬೇಕು. ಇಲ್ಲಿ ಮಳೆಯಿಂದ ಹೋಗ್ಲಿ, ಇಲ್ಲಿ ನಮಗೆ ಇಲ್ಲಿ ತನಕ ನೀರು ಬರ್ತದೆ, ಹೋಗ್ಲಿಕ್ಕೆ ಆಗುದಿಲ್ಲ ನಮಗೆ. ಇಲ್ಲಿ ಎಲ್ಲ ನಮಗೆಲ್ಲ ನೀರು ತುಂಬಿದ್ರೆ ಒಳಗೆ ಎಲ್ಲ ನೀರು ಬರ್ತದೆ, ನಮ್ಮ ಮಕ್ಕಳ ಎಲ್ಲ ವಸ್ತುಗಳು ಹಾಳಾಗ್ತದೆ, ನಮಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಇಲ್ಲಿಗೆ ಒಂದು ಸರಿಯಾದ ವ್ಯವಸ್ಥೆ. ಬೆಳಿಗ್ಗೆ ಬಂದು ರೆಡಿಯಾಗಿ ಕೂತಿದ್ದೆ, ಇಲ್ಲಿ ಫುಲ್ ನೀರು ಇಲ್ಲಿ ತನಕ ಬಂದಿತ್ತು. ಜೋರ್ ಮಳೆ ಬಂದು ಇಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ. ಪಾಪ ಇಲ್ಲಿ ಬೇರೆಯವ್ರು ಹೋಗುದನ್ನು ನೋಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಪಾಪ ಮಕ್ಳಿಗೆ ಎಕ್ಸಾಮ್ ಇತ್ತು, ಅವರು ಎದ್ದು ನೀರಲ್ಲಿ ಹೋಗಿದ್ದಾರೆ, ಆದ್ರೂ ಎಕ್ಸಾಮ್ ಬರಿಬೇಕು ಅಂತ. ಇದಕ್ಕೊಂದು ಸರಿಯಾದ ಪರಿಹಾರ ಕೊಟ್ರೆ ಒಳ್ಳೇದಿತ್ತು. ಇದೇ ಕಥೆ ಆಗ್ತದೆ. ಪಿಜಿ ಒಳಗೆ ಬಂದ್ರೆ ನಮಗೆ ಕಷ್ಟ ಆಗ್ತದೆ. ನೀರು ಹೇಗೆ ಎಲ್ಲಿಗೆ ಹೋಗುದು ನಾವು? ಪಿಜಿ ಒಳಗೆ ಬಂದು ಹೊರಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ, ಒಳಗೆ ಇರ್ಲಿಕ್ಕೂ ಗೊತ್ತಿಲ್ಲ, ಕಷ್ಟ ಆಗ್ತದೆ ನಮಗೆ. ಅದೇ ಇಲ್ಲಿದ್ದವರಿಗೆಲ್ಲ ಕಷ್ಟ ಆಗ್ತುಂಟು. ಅದಕ್ಕೊಂದು ಸರಿಯಾದ ಪರಿಹಾರ ಕೊಟ್ರೆ ಒಳ್ಳೇದಿತ್ತು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಸುರಿಯುತ್ತಿರುವುದರಿಂದ ನೇತ್ರಾವತಿ ನದಿ ಮೈದುಂಬಿ ಹರಿಯುತ್ತಿದೆ. ನದಿ ತೀರದ ಜನ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ. ನದಿಗೆ ಇಳಿಯದಂತೆ ಜಿಲ್ಲಾಡಳಿತ ವಾರ್ನಿಂಗ್ ಕೊಟ್ಟಿದೆ. ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಕುಮಾರಧಾರಾ ನದಿ ತುಂಬಿ ಹರಿತಾ ಇದೆ. ಹೀಗಾಗಿ ಕುಕ್ಕೆ ಸುಬ್ರಹ್ಮಣ್ಯದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಭಕ್ತಾದಿಗಳಿಗೆ ಸ್ನಾನಘಟ್ಟಕ್ಕೆ ಇಳಿಯದಂತೆ ಸೂಚನೆ ಕೊಡಲಾಗಿದೆ. ಸ್ನಾನಘಟ್ಟದ ಸುತ್ತ ಹೆಚ್ಚುವರಿ ಸಿಬ್ಬಂದಿ ನೇಮಕ ಮಾಡಲಾಗಿದೆ. ಮಂಗಳೂರಿನಲ್ಲಿರ್ತಕ್ಕಂಥ ನೇತ್ರಾವತಿ ನದಿ ತೀರದಲ್ಲಿದ್ದೇನೆ. ಗಮನಿಸಬಹುದು, ಇದು ನೇತ್ರಾವತಿ ನದಿಯ ದೃಶ್ಯ. ಸಾಕಷ್ಟು ಪ್ರಮಾಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆಗ್ತಿದೆ. ಇದರ ಜೊತೆಗೆ ಘಟ್ಟ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿದೆ. ಏನು ಜಿಲ್ಲೆಯ ಜೀವ ನದಿಗಳು ಮೈದುಂಬಿ ಹರಿತಾ ಇರುವಂಥದ್ದು, ಅದರಲ್ಲೂ ಪ್ರಮುಖವಾಗಿ ಕುಮಾರಧಾರ ನೇತ್ರಾವತಿ ನದಿ ಮೈದುಂಬಿ ಹರಿತಾ ಇದ್ದಾಳೆ. ಇಲ್ಲಿ ಗಮನಿಸಬಹುದು ನೇತ್ರಾವತಿ ನದಿಯ ನೀರಿನ ಮಟ್ಟ ಎಷ್ಟಿದೆ ಎನ್ನುವಂಥದ್ದು. ಸಾಕಷ್ಟು ನೆರೆ ನೀರು ಬಂದಿರುವಂಥದ್ದು, ಪ್ರಮುಖವಾಗಿ ಕಸ ಮಿಶ್ರಿತ ಸಾಕಷ್ಟು ನೆರೆ ನೀರು ಆ ಭಾಗದಿಂದ ಬಂದಿರುವಂಥದ್ದು. ಹೀಗಾಗಿ ಜಿಲ್ಲಾಡಳಿತವು ಕೂಡ ಸಾಕಷ್ಟು ಎಚ್ಚರಿಕೆಯನ್ನು ನೀಡಿದೆ. ಅಂದರೆ ನದಿ ತೀರದ ಜನರಿಗೆ ಮುನ್ನೆಚ್ಚರಿಕೆಯನ್ನು ವಹಿಸುವಂತೆ ಈಗಾಗಲೇ ಸೂಚನೆ ನೀಡಿದೆ. ನದಿಗೆ ಇಳಿಯುವಂಥ ಕೆಲಸವನ್ನು ಕೂಡ ಯಾರು ಕೂಡ ಮಾಡಬಾರ್ದು. ಇದರ ಜೊತೆಗೆ ಮೀನುಗಾರಿಕೆ ಕೂಡ ನಡೆಸಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಸೂಚನೆ ನೀಡಿದೆ. ಆದರೂ ಕೂಡ ಕೆಲವೊಂದಿಷ್ಟು ಬೋಟ್ಗಳು ಸಂಚಾರ ಮಾಡ್ತಿರ್ತಕ್ಕಂಥ ದೃಶ್ಯಗಳು ಕೂಡ ಇಲ್ಲಿ ನಮಗೆ ಕಂಡು ಬರ್ತಾ ಇರುವಂಥದ್ದು. ಹೀಗಾಗಿ ಕೇವಲ ನದಿ ಮಾತ್ರ ಅಲ್ಲ, ಕಡಲ ತೀರದ ಜನರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕೆನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಇವತ್ತು ಕೂಡ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಇದೆ. ಇದರ ಜೊತೆಗೆ ಇನ್ನೂ ಕೂಡ 4 ದಿವಸಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಆರ್ಭಟ ಜೋರಾಗಿದ್ದು, ಸಕಲೇಶಪುರದಲ್ಲಿ ಕುಟುಂಬವೊಂದು ಅಪಾಯಕ್ಕೆ ಸಿಲುಕಿದೆ. ಗುಡ್ಡ ಸಡಿಲಗೊಂಡು ಅರೆಹಳ್ಳಿ ಮುನಾಫ್ ಎಂಬುವರ ಮನೆ ಅಪಾಯದಲ್ಲಿದೆ. ರಾತ್ರಿ ಮಳೆ ನೀರು ಮಣ್ಣು ನುಗ್ಗಿದ್ದು ಕುಟುಂಬ ಸದಸ್ಯರು ಪರದಾಡಿದ್ದಾರೆ. ಮಳೆ ಹೆಚ್ಚಾದರೆ ಮನೆ ಅಪಾಯಕ್ಕೆ ಸಿಲುಕೋ ಭೀತಿ ಇದೆ. ಸಕಲೇಶಪುರ ಪಟ್ಟಣದ ಅರೇಳಿ ರಸ್ತೆಯಲ್ಲಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಏನು ಬರೆ ಕುಸಿದು ಮನೆಯ ಬಳಿಗೆ ಬಂದಿರತಕ್ಕಂಥದ್ದು ಒಂದು ರೀತಿ ಕುಟುಂಬಸ್ಥರಿಗೆ ಆತಂಕ ಸೃಷ್ಟಿ ಮಾಡಿದಾಗ ಆ ಮನೆಯ ಬಳಿ ನಾವಿದ್ದೇವೆ. ನಾವು ನೋಡ್ಬೋದು, ಇಲ್ಲಿ ಮನೆಯ ಹಿಂದಿನ ಬಾಗಿಲವರೆಗೂ ಕೂಡ ದೊಡ್ಡ ಪ್ರಮಾಣದ ಮಣ್ಣು ಇಲ್ಲಿ ಬಂದಿದೆ. ರಾತ್ರಿ ಇಡೀ ಈ ಮನೆ ಒಳಗಡೆ ದೊಡ್ಡ ಪ್ರಮಾಣದ ನೀರು ಕೂಡ ನುಗ್ಗಿದೆ. ನಾವು ನೋಡ್ತಾ ಇದ್ವಿ, ಎತ್ತರ ಪ್ರದೇಶ ಇದು. ಮೇಲ್ಗಡೆ ಒಂದು ಲೇಔಟನ್ನು ಮಾಡಲಾಗಿದೆ. ಸೊ ಇದರ ಬಲಭಾಗದಲ್ಲಿ ಆ ಲೇಔಟ್ಗೆ ಕಟ್ಟಿದಂಥ ತಡೆಗೋಡೆಯ ಸಮೀಪದಿಂದನೇ ದೊಡ್ಡ ಪ್ರಮಾಣದ ಮಣ್ಣು ಕುಸಿದು ರಸ್ತೆಗೆ ಬರ್ತಾ ಇತ್ತು. ಆ ಒಂದು ಗುಡ್ಡ ಕುಸಿದ ಸಮೀಪವೇ ಇರತಕ್ಕಂಥ ಒಂದು ಕುಟುಂಬದ ಒಟ್ಟು 3-4 ಕುಟುಂಬಗಳು ವಾಸ ಮಾಡ್ತವೆ. ಆ ಕುಟುಂಬದ ಮನೆಯ ಬಳಿಗೆನೆ ಇಲ್ಲಿ ಮಣ್ಣು ಕುಸಿದು ಕೆಳಗಡೆ ಬಂದಿದೆ. ನಿನ್ನೆ ಮತ್ತೆ ಮೊನ್ನೆ ಸುರಿದಿರ್ತಕ್ಕಂಥ ಮಳೆಯಿಂದಾಗಿ ಈ ಭಾಗದಿಂದ ಮೇಲೆ ಏನು ಲೇಔಟ್ ಅನ್ನ ಮಾಡಿದ ನಂತರ ಇಲ್ಲಿ ಮಣ್ಣು ಸಡಿಲಾಗಿತ್ತು. ಸೊ ಸಡಿಲಗೊಂಡಂಥ ಮಣ್ಣು ಹಂತವಾಗಿ ಕುಸಿದು ಕೆಳಗಡೆ ಬರ್ತಾ ಇದೆ. ಸೊ ನಾವು ನೋಡ್ತಾ ಇದ್ದೀವಿ, ಇದೇ ಮನೆಯ ಹಿಂಭಾಗದ
ಡೋರ್ ಇದು, ಆ ಡೋರಿನ ಸಮೀಪವೇ ಬಂದಿದೆ. ಅದರಿಂದ ಬಂದಂಥ ಮಣ್ಣಿನ ಜೊತೆಗೆ ಬಂದಂಥ ನೀರು ಮನೆಯ ಒಳಗೆ ಕೂಡ ನುಗ್ಗಿತ್ತು. ಸೊ ಮನೆಯ ಒಳಗೆ ಬಂದಂಥ ನೀರನ್ನು ಕುಟುಂಬ ಸದಸ್ಯರು ರಾತ್ರಿ ಇಡೀ ಎಲ್ಲ ಹೊರಹಾಕಿ ಇಲ್ಲಿ ನೋಡ್ತಿದ್ವಿ, ಮನೆ ರೂಮ್ಗಳಿಗೆ ಹೋಗಿದಾಗೆ ಒಂದಷ್ಟು ತಡೆ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಮತ್ತಷ್ಟು ಮಳೆ ಜಾಸ್ತಿ ಆದರೆ ಖಂಡಿತವಾಗಲೂ ಕೂಡ ಮನೆಗೆ ಒಂದು ರೀತಿ ಅಪಾಯ ಆಗ್ತಕ್ಕಂಥ ಒಂದು. ಹಾಸನ ಜಿಲ್ಲೆಯಲ್ಲಿ ಮಳೆಗೆ ಮೇಲಿಂದ ಮೇಲೆ ಅವಾಂತರ ಸಂಭವಿಸುತ್ತಲೇ ಇದೆ. ಸಕಲೇಶಪುರದಲ್ಲಿ ಚಲಿಸುತ್ತಿದ್ದ ಕಾರಿನ ಮೇಲೆ ಬಿದ್ದ ಮರ ಬಿದ್ದಿದೆ. ಮರ ಬೀಳುತ್ತಿದ್ದಂತೆ ಚಾಲಕ ಹಫೀಜ್ ಕಾರು ನಿಲ್ಲಿಸಿದ್ದಾನೆ. ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಚಾಲಕ ಪಾರಾಗಿದ್ದಾನೆ. ಹಾಸನದಲ್ಲಿ ಸೂರುಗಳಿಗೆ ಮಳೆರಾಯ ಸಂಕಷ್ಟ ತಂದಿಟ್ಟಿದ್ದಾನೆ. ಸಕಲೇಶಪುರದಲ್ಲಿ ಅಂಗಡಿ ಕುಸಿದಿದ್ದು 4 ಗಾಯಗೊಂಡಿದ್ದಾರೆ. ಮಲೆನಾಡ್ ಕೆಫೆ ಹೋಟೆಲ್ನ ಗೋಡೆ ಕುಸಿದಿದ್ದು ಕಿಟಕಿ ಜಖಂಗೊಂಡಿದೆ. 4 ಪ್ರಾಣಾಪಾಯದಿಂದ ಪಾರಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅತಿ ಹೆಚ್ಚಿನ ಮಳೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಕಲೇಶಪುರ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಅಂಗಡಿ ಮಳಿಗೆಯೊಂದು ಕುಸಿದು ಬಿದ್ದು 4 ಸಣ್ಣಪುಟ್ಟ ಗಾಯ ಆಗಿರ್ತಕ್ಕಂಥದ್ದು. ಈಗ ಘಟನಾ ಸ್ಥಳದಲ್ಲಿ ನಾವಿದ್ದೇವೆ. ಏನು ಸಕಲೇಶಪುರ ಪಟ್ಟಣದ BM ರಸ್ತೆಯ ಮಲ್ನಾಡ್ ಕೆಫೆ ಅಂತಕ್ಕಂಥ ಹೋಟೆಲ್ನ ಗೋಡೆ ಕುಸಿದಿದೆ. ಈ ಒಂದು ಘಟನೆಯಲ್ಲಿ 3 ಮಹಿಳೆಯರು ಸೇರಿ ಒಟ್ಟು 4 ಗಾಯಗಳಾಗಿದೆ. ಅವರೆಲ್ಲರೂ ಕೂಡ ಸಕಲೇಶಪುರ ಪಟ್ಟಣದ ಕ್ರಾಫರ್ಡ್ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ಅಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಈ ಒಂದು ಏನು ಹೋಟೆಲ್ ನಾವು ನೋಡ್ತಾ ಇದ್ದೀವಿ, ಈಗಲೂ ಕೂಡ ಹೋಟೆಲ್ ನಡೀತಾ ಇದೆ. ಆದರೆ ಅದೃಷ್ಟವಶಾತ್ ಈ ಹೋಟೆಲ್ನ ಗೋಡೆ ಹೊರಭಾಗಕ್ಕೆ ಬಿದ್ದಿದೆ. ನಾವು ನೋಡ್ತಾ ಇದ್ದೀವಿ, ಇಲ್ಲಿ ನೋಡ್ಬೋದು ಕಿಟಕಿ ಕೂಡ ಕುಸಿದು ಬಿದ್ದಿದೆ. ಕಿಟಕಿ ಜೊತೆಗೆ ಗೋಡೆ ಎಲ್ಲವೂ ಕೂಡ ಕುಸಿದು ಬಿದ್ದಿದೆ. ಆದರೆ ಇದೇ ಗೋಡೆ ಒಳಭಾಗಕ್ಕೆ ಏನಾದರೂ ಬಿದ್ದಿದ್ರೆ ಆಗ ದೊಡ್ಡ ಅನಾಹುತ ಆಗ್ತಕ್ಕಂಥ ಸಾಧ್ಯತೆ ಇತ್ತು. ಆದರೆ ಅದೃಷ್ಟವಶಾತ್ ಈ ಖಾಲಿ ಜಾಗಕ್ಕೆ, ಅಂದರೆ ಹೋಟೆಲ್ನ ಒಳಭಾಗದಿಂದ ಹೊರಭಾಗದ ಬದಿಗೆ ಈ ಒಂದು ಗೋಡೆ ಕುಸಿದು ಬಿದ್ದಿದೆ. ಹಾಗೆಯೇ ಒಳಗಿದ್ದಂತಕ್ಕಂಥ ಕೆಲವರಿಗೆ ಸಣ್ಣ ಪುಟ್ಟ ಒಳಗಡೆ ನಾವು ನೋಡ್ತಾ ಇದ್ದೀವಿ ಹಾಲೋ ಬ್ರಿಕ್ಸ್ ಇದು, ಅಂದರೆ ದೊಡ್ಡ ಮಟ್ಟದ ಹಾಲೋ ಬ್ರಿಕ್ಸ್ ಇದೆ. ಆ ಹಾಲೋ ಬ್ರಿಕ್ಸ್ ಒಳಗಡೆ ಕೆಲಸ ಮಾಡ್ತಂಥ ಹೋಟೆಲ್ನ ಸಿಬ್ಬಂದಿಗಳ ಮೇಲೆ ಬಿದ್ದಿರ್ತಕ್ಕಂಥ ಹಿನ್ನೆಲೆ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಅವ್ರನ್ನೀಗ ತಾಲೂಕು ಆಸ್ಪತ್ರೆಗೆ ಕೂಡ ದಾಖಲು ಮಾಡಿ. ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಭಾರೀ ಮಳೆ ಮುಂದುವರೆದಿದೆ. ಹೈವೇ ಅವೈಜ್ಞಾನಿಕ ಕಾಮಗಾರಿಯಿಂದ ಸ್ಥಳೀಯರು ಅಪಾಯದ ಭೀತಿಯಲ್ಲಿದ್ದಾರೆ. ರಸ್ತೆ ಸಮೀಪವೇ ಇದ್ದ 8 ಮನೆಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಇನ್ನು 6 ಕುಟುಂಬಗಳ ಮನೆಗಳಿಗೆ ಪರಿಹಾರ ಇಲ್ಲದಂತಾಗಿದೆ. ಅಪಾಯಕಾರಿ ಪ್ರದೇಶದಲ್ಲಿ ಮಕ್ಕಳೊಂದಿಗೆ ವಾಸಿಸ್ತಾ ಇದ್ದಾರೆ. ಮಲೆನಾಡು ಭಾಗದಲ್ಲಿ ನಿರಂತರ ಮಳೆ ಸುರಿಯುತ್ತಿದ್ದು ಹಾಸನದ ಆನೆಮಹಲ್ ಬಳಿ ಭೂಕುಸಿತ ಉಂಟಾಗಿದೆ. ನಿರಂತರ ಮಳೆಯಿಂದ ಭೂಮಿ ಕುಸಿಯುತ್ತಲೇ ಇದೆ. ಶಿರಾಡಿ ಘಾಟ್ ರಸ್ತೆಗೆ ಮಣ್ಣು ಕುಸಿಯುತ್ತಿದ್ದು ಪೊಲೀಸರು ರಸ್ತೆಗೆ ಬ್ಯಾರಿಕೇಡ್ ಹಾಕಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ 2 ದಿನ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಮಲೆನಾಡು ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಬಿರುಗಾಳಿ ಮಳೆ ಸುರಿಯುತ್ತಿದೆ. ಚಿಕ್ಕಮಗಳೂರು, ಶೃಂಗೇರಿ, ಕಳಸ, ಕೊಪ್ಪ, ಮೂಡಿಗೆರೆ, ಎನ್ನಾರ್ಪುರ ತಾಲೂಕಿನಲ್ಲಿ ವರುಣಾರ್ಭಟ ಜೋರಾಗಿದ್ದು ರಾತ್ರಿ ಪೂರ್ತಿ ಅಬ್ಬರಿಸಿದೆ. ಮಲೆನಾಡು ಭಾಗದಲ್ಲಿ ಮುಂಗಾರು ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಶಿರಾಡಿ ಘಾಟ್ ರಸ್ತೆಯಲ್ಲಿ 2 ಕಡೆ ಭೂಕುಸಿತ ಉಂಟಾಗಿದೆ. ಹೆದ್ದಾರಿ ಪ್ರಾಧಿಕಾರ ರಸ್ತೆ ಕಾಮಗಾರಿಗೆ ಗುಡ್ಡಾಗಿದ್ದಿದೆ. ಆತಂಕದ ನಡುವೆಯೇ ಸಾವಿರಾರು ವಾಹನಗಳು ಸಂಚರಿಸುತ್ತಿವೆ. ಚಿಕ್ಕಮಗಳೂರಿನಲ್ಲಿ ಮಳೆ ಹೊಡೆತಕ್ಕೆ ಕಾರುಗಳು ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದೆ. ನಿನ್ನೆ 4-5 ಅವಘಡ ಸಂಭವಿಸಿದ್ವು. ಇಂದೂ ಕೂಡ ವಿದ್ಯುತ್ ಕಂಬಕ್ಕೆ ಕಾರು ಡಿಕ್ಕಿ ಹೊಡೆದಿದೆ. ಕಳಸದ ಕುದುರೆಮುಖ ಸರ್ಕಲ್ ಬಳಿ ದುರ್ಘಟನೆ ನಡೆದಿದೆ. ಚಿಕ್ಕಮಗಳೂರಿನಲ್ಲಿ ಮನೆ ಮೇಲೆ ಬೃಹತ್ ಮರ ಬಿದ್ದಿದೆ. ರಾತ್ರಿ 2 ಗಂಟೆಗೆ ಮರ ಬಿದ್ದಿದ್ದು ಮಹಿಳೆಯೊಬ್ಬರ ಸ್ಥಿತಿ ಗಂಭೀರವಾಗಿದೆ. ಮಲಗಿದ್ದಾಗಲೇ ಮರ ಬಿದ್ದಿದ್ರಿಂದ ಮಹಿಳೆ ಸುನಂದ ಗಂಭೀರವಾಗಿ ಗಾಯಗೊಂಡಿದ್ದು ಬಣಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕಾಫಿ ತೋಟದ ಕಾರ್ಮಿಕರ ಮನೆ ಮೇಲೆ ಮರ ಬಿದ್ದಿತ್ತು. ಕಾಫಿ ಎಸ್ಟೇಟ್ ಮ್ಯಾನೇಜರ್ ವಿರುದ್ಧ ಕಾರ್ಮಿಕರು ಆಕ್ರೋಶ ಹೊರಹಾಕಿದ್ದಾರೆ. ರಾತ್ರಿ 2 ಗಂಟೆಗೆ ಮರ ಬಿದ್ದಿದೆ, ಯಾರೂ ಬಂದಿಲ್ಲ, ರೈಟರ್ಗಳು ಮ್ಯಾನೇಜರ್ ಬಂದಿಲ್ಲ ಅಂತ ಕಾರ್ಮಿಕರು ಗರಂ ಆಗಿದ್ದಾರೆ. ಸಹಾಯ ಕೇಳಿದ್ರೆ ಉಡಾಫೆಯಾಗಿ ಮಾತಾಡ್ತಾರೆ ಅಂತ ಮ್ಯಾನೇಜರ್ ನಿರ್ಲಕ್ಷ್ಯದ ವಿರುದ್ಧ ಕೆಂಡಕಾರಿದ್ದಾರೆ. ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆಯೊಂದಿಗೆ ಸುರಿತಾ ಇರುವಂತಹ ಮಳೆಯಿಂದ ಸಾಲು ಸಾಲು ಅವಘಡಗಳು ಸಂಭವಿಸ್ತಾ ಇರುವಂಥದ್ದು. ನಾವೀಗ ಮೂಡಿಗೆರೆ ತಾಲೂಕಿನ ಬಾಳೂರು ವಿಲೇಜ್ ಎಂಬ ಊರಿನಲ್ಲಿದ್ದೇವೆ. ಇಲ್ಲಿನ ಸ್ಥಿತಿಯನ್ನು ನಾವು ನೋಡ್ಬೋದು. ಇದು ಕಾಫಿ ತೋಟದ ಕಾರ್ಮಿಕರು ಇರುವಂತಹ ಲೈನ್ ಮನೆಯಾಗಿತ್ತು. ಇದು ರಾತ್ರೋರಾತ್ರಿ ಬಿರುಗಾಳಿಯೊಂದಿಗೆ ಸುರಿದ ಮಳೆಯಿಂದಾಗಿ ಕಟ್ಟಡದ ಮೇಲೇನೆ ಈಗ ಬೃಹತ್ ಗಾತ್ರದ ಮರ ಬಿದ್ದಿರುವಂಥದ್ದು. ಮರ ಬಿದ್ದ ಪರಿಣಾಮವಾಗಿ ಸಂಪೂರ್ಣವಾಗಿ ಈ ಒಂದು ಲೈನ್ ಮನೆಯ ಹಿಂಭಾಗ ಏನಿದೆ ಅದು ನಜ್ಜುಗುಜ್ಜಾಗಿರುವಂಥದ್ದು. ಜೊತೆಗೆ ಈ ಒಂದು ಲೈನ್ನಲ್ಲಿದ್ದಂತಹ 2
ಕಾರ್ಮಿಕರಿಗೆ ಗಂಭೀರ ಗಾಯವಾಗಿದೆ. ಅವ್ರನ್ನ ಬಣಕಲ್ನ ಸರ್ಕಾರಿ ಆಸ್ಪತ್ರೆಗೆ ಒಂದು ದಾಖಲನ್ನ ಮಾಡಿರುವಂಥದ್ದು. ನಡೆಯಬಹುದಾದಂತಹ ಅತಿ ದೊಡ್ಡ ಒಂದು ಅವಘಡ ತಪ್ಪಿದೆ ಅಂತಾನೆ ಹೇಳ್ಬೋದು. ಕಟ್ಟಡ ಸಂಪೂರ್ಣ ಪುಡಿ ಆಗಿರುವಂಥದ್ದು, ಜೊತೆಗೆ ಸಿಮೆಂಟ್ ಕೂಡ ಛಿದ್ರ ಆಗಿರುವಂಥದ್ದು, ಜೊತೆಗೆ ಇಟ್ಟಿಗೆಗಳು ಕೂಡ ಬಿದ್ದಿರುವಂಥದ್ದು. ಪ್ರಮುಖವಾಗಿ ಏನು ಬೃಹತ್ ಗಾತ್ರದ ಮರ ಏನಿದೆ ಇದು ಬಿದ್ದ ಪರಿಣಾಮವಾಗಿ ಸಂಪೂರ್ಣವಾಗಿ ಹಂಚುಗಳಿರ್ಬೋದು, ಮೇಲ್ಚಾವಣಿ ಇರ್ಬೋದು, ಮತ್ತೆ ತಗಡಿನ ಶೀಟ್ಗಳೇನಿದೆ ಅದು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು. ಏನು ಮಲೆನಾಡಿನ ಭಾಗದಲ್ಲಿ ಈ ವರ್ಷ ಧಾರಾಕಾರವಾಗಿ ಮಳೆ ಏನಿದೆ ಇದರೊಂದಿಗೆ ಬಿರುಗಾಳಿ ಬೀಸ್ತಾ ಇದೆ. ಇದು ಸಾಕಷ್ಟು ಒಂದು ಅವಘಡಕ್ಕೂ ಕೂಡ. ಕೊಡಗಿನಾದ್ಯಂತ ವರುಣಾರ್ಭಟ ಮುಂದುವರೆದಿದೆ. ಗಾಳಿ ಮಳೆಗೆ ಮರ, ವಿದ್ಯುತ್ ಕಂಬಗಳು ಧರೆಗುರುಳುತ್ತಾ ಇವೆ. ಮಡಿಕೇರಿ ವಿರಾಜಪೇಟೆ ರಸ್ತೆ ನದಿಯಂತಾಗಿದೆ. ವಿರಾಜಪೇಟೆಯ ಚಿಕ್ಕಪೇಟೆ ಬಳಿ ರಸ್ತೆ ಜಲಾವೃತವಾಗಿದೆ. ಮಳೆ ನೀರಿನ ಮಧ್ಯೆ ಬೈಕ್ಗಳು ಕೆಟ್ಟು ನಿಂತಿವೆ. ಕೊಡಗಿನ ತಿತಿಮತಿ ಬಳಿಯ ಚೌಟಿ ಕಟ್ಟೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದ್ರಿಂದ ಜನರು ಪರದಾಡುವಂತಾಗಿದೆ. ಗೋಣಿಕೊಪ್ಪ ಕೈಕೇರಿ ರಸ್ತೆಯಲ್ಲಿ ಬೃಹತ್ ಮರ ಉರುಳಿ ಬಿದ್ದಿದೆ. ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಸುರಿತಾ ಇದ್ದು ಬೆಳಗಾವಿಯಲ್ಲಿ ನದಿಗಳು ರೌದ್ರಾವತಾರ ತಾಳಿವೆ. ಪಂಚಗಂಗಾ ನದಿಗೆ ನಿರ್ಮಿಸಿರುವ ಬ್ಯಾರೇಜ್ ಮುಳುಗಡೆಯಾಗಿದೆ. ಮಹಾರಾಷ್ಟ್ರದ ಕೊಲ್ಲಾಪುರ ನಗರದ ಹೊರವಲಯದಲ್ಲಿರುವಂತಹ ಸೇತುವೆ ಮುಳುಗಿದ್ದು ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಬೀಳ್ತಿದ್ದು ಬೆಳಗಾವಿ ಗೋವಾ ಸಂಪರ್ಕಿಸುವ ಹೆದ್ದಾರಿ ಬಂದ್ ಆಗಿದೆ. ಮಲಪ್ರಭಾ ನದಿಯಲ್ಲಿ ಒಳಹರಿವು ಹೆಚ್ಚಾಗಿದೆ. ಕುಸಮಳ್ಳಿ ಗ್ರಾಮದ ಬಳಿ ಸೇತುವೆ ಕಾಮಗಾರಿ ನಡೆದಿರುವುದರಿಂದ ಮಣ್ಣಿನ ರಸ್ತೆ ನಿರ್ಮಿಸಿ ಸಂಚಾರಕ್ಕೆ ಅವಕಾಶ ನೀಡಲಾಗಿತ್ತು. ನದಿ ಆರ್ಭಟಕ್ಕೆ ಮಣ್ಣಿನ ರಸ್ತೆ ಕೊಚ್ಚಿ ಹೋಗಿದೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಬೆಳಗ್ಗೆ ಜಿಟಿ ಮಳೆಯಾಯಿತು. ಬಿಟ್ಟು ಬಿಟ್ಟು ಸುರಿದ ಜಡಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು. ಮಳೆ ಹಾಗೂ ಚಳಿಯಿಂದಾಗಿ ಜನರು ಮನೆಯಿಂದ ಹೊರಬರಲು ಹಿಂದೇಟು ಹಾಕ್ತಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಬೆಳಗ್ಗೆ ಜಿಟಿ ಮಳೆ ಸುರಿದಿದೆ. ನಿರಂತರವಾಗಿ ಸುರಿದ ಜಿಟಿ ಮಳೆ ಗಾಳಿಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಬೀದಿ ಬದಿ ವ್ಯಾಪಾರಿಗಳು ಪರದಾಡಿದ್ರು. ಬೆಂಗಳೂರಿನಲ್ಲಿ ಗಾಳಿ ಮಳೆಗೆ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಸಂಜಯ್ ನಗರ ರಸ್ತೆಯಲ್ಲಿ ಬೃಹತ್ ಮರ ಧರೆಗೆ ಉರುಳಿದೆ. ಮರ ಬಿದ್ದ ಪರಿಣಾಮ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಸವಾರರು ಪರದಾಡಿದ್ರು. ರಾಜ್ಯದಲ್ಲಿ ಇನ್ನೂ 5 ದಿನ ಭಾರೀ ಮಳೆ ಆಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಕರ್ನಾಟಕ, ಮಲೆನಾಡು ಭಾಗದಲ್ಲಿ ಮಳೆಯಾಗುವ ಸಂಭವವಿದೆ. ಬೆಂಗಳೂರು ನಗರದಲ್ಲಿ ಇಂದೂ ಕೂಡ ಭಾರೀ ಮಳೆ ಬೀಳೋ ಸಾಧ್ಯತೆ ಇದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವರುಣ ಅಬ್ಬರಿಸುತ್ತಿದ್ದಾನೆ. ಹೇಮಾವತಿ ಜಲಾಶಯಕ್ಕೆ ಒಳಹರಿವು ನೀರಿನಲ್ಲಿ ಭಾರೀ ಏರಿಕೆಯಾಗಿದೆ. ಜಲಾಶಯಕ್ಕೆ 6356 ಕ್ಯೂಸೆಕ್ ನೀರು ಒಳಹರಿವು ಹರಿದು ಬರ್ತಾ ಇದೆ. ಸದ್ಯ ಹೇಮಾವತಿ ಜಲಾಶಯದಲ್ಲಿ 19.627 ಟಿಎಂಸಿ ನೀರು ಇದೆ. ಬೆಂಗಳೂರು, ಮಂಡ್ಯ, ಮೈಸೂರು, ಜೀವನಾಡಿ, ಕೆಆರ್ಎಸ್ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ಜಲಾಶಯದ ನೀರಿನ ಮಟ್ಟ 89 ಅಡಿಗೆ ಹೆಚ್ಚಳವಾಗಿದೆ. ಕೃಷ್ಣಾ ನದಿ ಅಚ್ಚುಕಟ್ಟು ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ. ಇದರಿಂದ ಆಲಮಟ್ಟಿ ಜಲಾಶಯ ಒಳಹರಿವು ಮಟ್ಟ ಏರಿಕೆ ಆಗ್ತಾ ಇದೆ. ಆಣೆಕಟ್ಟಿಗೆ 52,650 ಕ್ಯೂಸೆಕ್ ನೀರು ಒಳಹರಿವು ಹರಿದು ಬರ್ತಾ ಇದೆ. ಹಾಗೆ 555 ಕ್ಯೂಸೆಕ್ ನೀರು ಹೊರಹರಿವಿದೆ. ರಾಮನಗರ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿರೋ ಮಳೆಯಿಂದಾಗಿ ಮಾವು ಬೆಳೆಗಾರರು ಕಂಗಾಲಾಗಿದ್ದಾರೆ. ಧಾರಾಕಾರ ಮಳೆ ಗಾಳಿಯಿಂದಾಗಿ ಮಾವು ಬೆಳೆ ನೆಲಕಚ್ಚಿದೆ. 100 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಮಾವು ಬೆಳೆಗೆ ಹಾನಿಯಾಗಿದೆ. ನಾನಿವಾಗ ರಾಮನಗರ ತಾಲೂಕಿನ ತುಂಬೇನಹಳ್ಳಿ ಗ್ರಾಮದಲ್ಲಿರುವ ಒಂದು ಮಾವಿನ ತೋಟದಲ್ಲಿದ್ದೀನಿ. ಈ ಮಳೆಯ ಪರಿಣಾಮದಿಂದಾಗಿ ಮರದಲ್ಲಿರುವಂತಹ ಮಾವುಗಳೆಲ್ಲವೂ ಕೂಡ ಕೆಳಗೆ ಬೀಳ್ತಾ ಇದ್ದಾವೆ. ದೃಶ್ಯದಲ್ಲಿ ಕೂಡ ನೋಡಬಹುದು. ನೆಲಕ್ಕೆ ಬಿದ್ದಿರುವಂತಹ ಈ ಬಾದಾಮಿ ತಳಿಯ ಮಾವನ್ನು ಕೂಡ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಸಾಕಷ್ಟು ಆತಂಕವನ್ನು ವ್ಯಕ್ತಪಡಿಸ್ತಿದ್ದಾರೆ. ನಮಗೆ ನಿರಂತರವಾಗಿ ಮಳೆ ಬರ್ತಾ ಇರೋ ದಿಸಲಿ ನಮಗೆ ಮಾವು ಬೆಳೆಗೆ ಇವಾಗ ಕುಯ್ಯೋದಕ್ಕೂ ತೊಂದರೆ ಆಗಿದೆ. ಕುಯ್ಲು ಮಾಡೋದಕ್ಕೇನೆ ಕಟಾವು ಮಾಡೋದಕ್ಕೆ ತೊಂದರೆ ಆಗಿದೆ. ಇವತ್ತು ಸುಮಾರು ಹಣ್ಣಾಗಿ ಕೆಳಗಡೆ ಬಿದ್ದು ಊಜಿ ಆಗ್ತಾ ಇದೆ ನಮಗೆ. ರೈಟ್. ಇನ್ನು ಮುಂಬೈನಲ್ಲೂ ವರ್ಷಧಾರೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ರಸ್ತೆ ಕೆರೆಯಂತಾಗಿದ್ದು ಸವಾರರು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ರೈಲುಗಳು ಕೂಡ ತಡವಾಗಿ ಸಂಚರಿಸ್ತಾ ಇವೆ. ಕುರ್ಲಾ ಹಾಗೂ ಸಿಯೋನ್ನಲ್ಲಿ ಹೆಚ್ಚು ಮಳೆಯಾಗಿದೆ. ವೆಲ್ಕಮ್ ಬ್ಯಾಕ್. ಮಳೆ ಕುರಿತ ಇನ್ನುಳಿದ ಸುದ್ದಿಯನ್ನ ನೋಡ್ತಾ ಹೋಗೋಣ.
ಮಹಾರಾಷ್ಟ್ರದಲ್ಲಿ ಮಹಾಮಳೆ ಆರ್ಭಟಕ್ಕೆ ಕಾರು ಕೊಚ್ಚಿ ಹೋಗಿದೆ. ಪುಣೆ ಸೊಲ್ಲಾಪುರ ಹೆದ್ದಾರಿಯು ನದಿಯಾಗಿ ಬದಲಾಗಿದೆ. ಅದೃಷ್ಟವಶಾತ್ ಕಾರು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಮುಂಬೈನ ಕೆಇಎಂ ಆಸ್ಪತ್ರೆಗೆ ನುಗ್ಗಿದ ನೀರು ಅವಾಂತರ ಸೃಷ್ಟಿಸಿದೆ. ಆಸ್ಪತ್ರೆಯ ನೆಲಮಹಡಿಗೆ ನುಗ್ಗಿದ್ರಿಂದ ರೋಗಿಗಳು ಪರದಾಡಿದ್ರು. ಮಕ್ಕಳ ಐಸಿಯು ಕೇಂದ್ರಕ್ಕೂ ಮಳೆ ನೀರು ಪ್ರವೇಶಿಸಿದ್ರಿಂದ ಅನಾನುಕೂಲ ಆಯಿತು. ಇನ್ನು ನೀರು ಹೊರಹಾಕಲು ಆಸ್ಪತ್ರೆ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ದಕ್ಷಿಣ ಮುಂಬೈನ ಲಾಲ್ಬಾಗ್ ಏರಿಯಾದಲ್ಲಿ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಧಾರಾಕಾರ ಮಳೆಯಿಂದಾಗಿ ರಸ್ತೆಗಳೆಲ್ಲ ನದಿಯಂತಾಗಿದ್ವು. ಮಧ್ಯದಲ್ಲಿಯೇ ಕಾರೊಂದು ಕೆಟ್ಟು ನಿಂತಿತ್ತು. ಜಲಾವೃತವಾದ ರಸ್ತೆಯಲ್ಲಿ ಸಂಚರಿಸಲು ವಾಹನ ಸವಾರರು ಪರದಾಡಿದ್ರು. ಮುಂಗಾರು ಮಳೆಯ ಅಬ್ಬರದಿಂದಾಗಿ ಮುಂಬೈನ ವೆಸ್ಟರ್ನ್ ಹೈವೇಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಹೆದ್ದಾರಿಯಲ್ಲಿ ಮಳೆ ನೀರು ನಿಂತು ಸವಾರರು ಪರದಾಡಿದ್ರು. ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಸಂಕಷ್ಟಕ್ಕೆ ಒಳಗಾಗಿ ಸ್ಥಳೀಯ ಆಡಳಿತದ ವಿರುದ್ಧ ಸವಾರರು ಹಿಡಿಶಾಪ ಹಾಕಿದ್ರು. ಮುಂಗಾರು ಮಳೆ ಆರ್ಭಟದಿಂದಾಗಿ ಮಹಾರಾಷ್ಟ್ರದಲ್ಲಿ ರೈಲು ಸಂಚಾರದಲ್ಲಿ ವ್ಯತ್ಯಯವಾಗಿದೆ. ರೈಲ್ವೆ ಹಳಿಗಳು ಜಲಾವೃತಗೊಂಡಿದ್ದು ಸಬರ್ಬನ್ ರೈಲು ಸಂಚಾರ ವಿಳಂಬವಾಗಿದೆ. ಪಾನ್ವೇಲ್ ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡಿದ್ರು. ಮುಂಬೈನ ಮಂತ್ರಾಲಯಂ ರಸ್ತೆ ಕೂಡ ಜಲಾವೃತಗೊಂಡಿತ್ತು. ನದಿಯಂತಾದ ರಸ್ತೆಯಲ್ಲಿ ವಾಹನ ಸವಾರರು ಸಂಕಷ್ಟದಲ್ಲೇ ಸಂಚಾರ ಮಾಡಿದ್ರು. ಪ್ರಾಣ ಕೈಯಲ್ಲಿ ಹಿಡಿದು ರಸ್ತೆಯಲ್ಲಿ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮುಂಬೈನ ಭೆಂಡಿ ಬಜಾರ್ನಲ್ಲಿಯೂ ಮಳೆ ಅವಾಂತರ ಸೃಷ್ಟಿಸಿದೆ. ಬೆಳಿಗ್ಗೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಅಂಗಡಿಗಳು ಜಲಾವೃತಗೊಂಡಿವೆ. ಅಷ್ಟೇ ಅಲ್ಲದೆ ಅಂಗಡಿಯಲ್ಲಿದ್ದ ವಸ್ತುಗಳು ನೀರು ಪಾಲಾಗಿವೆ. ಇದರಿಂದ ಅಂಗಡಿ ಮಾಲೀಕರು ಕಂಗಾಲಾಗಿದ್ದಾರೆ. ಮುಂಬೈ ಏರ್ಪೋರ್ಟ್ಗೂ ಮುಂಗಾರು ಮಳೆಯ ಏಟು ಬಿದ್ದಿದೆ. ಛತ್ರಪತಿ ಶಿವಾಜಿ ಮಹಾರಾಜ್ ಏರ್ಪೋರ್ಟ್ನಲ್ಲಿ ಅವಾಂತರ ಸೃಷ್ಟಿಸಿದೆ. ಟರ್ಮಿನಲ್ ಒಳಗೆ ನೀರು ನುಗ್ಗಿ ಸಮಸ್ಯೆ ತಂದೊಡ್ಡಿತ್ತು. ಇದರಿಂದ 250ಕ್ಕೂ ಹೆಚ್ಚು ವಿಮಾನಗಳ ಸಂಚಾರದಲ್ಲಿ ವ್ಯತ್ಯಯ ಉಂಟಾಯಿತು. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿಯೂ ಕೂಡ ಧಾರಾಕಾರ ಮಳೆಯಾಗಿದೆ. ಇದರಿಂದ ಯರ್ಲಾ ನದಿ ಉಕ್ಕಿ ಹರಿತಾ ಇದೆ. ನೀರು ಹೆದ್ದಾರಿಯಲ್ಲಿಯೇ ಹರಿಯುತ್ತಿದ್ದು ಮಳೆ ಹೆಚ್ಚಾದರೆ ಪ್ರವಾಹ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇದೆ. ಮುಂಬೈನಲ್ಲಿ ಬೆಳ್ಳಂಬೆಳಿಗ್ಗೆ ಸುರಿದ ಧಾರಾಕಾರ ಮಳೆ ವಾಹನ ಸಂಚಾರ ಅಸ್ತವ್ಯಸ್ತಗೊಳಿಸಿತು. ರಸ್ತೆಗಳು ಜಲಾವೃತಗೊಂಡಿದ್ದರಿಂದ ಸಂಚರಿಸಲು ವಾಹನ ಸವಾರರು ಪರದಾಡಿದ್ರು. 2 ಅಡಿ ಎತ್ತರ ನೀರು ನಿಂತಿದ್ದರೂ ಅನಿವಾರ್ಯವಾಗಿ ಕಾರು ಚಾಲನೆ ಮಾಡುತ್ತಿದ್ದ ದೃಶ್ಯ ಕಂಡುಬಂತು. ಮಹಾರಾಷ್ಟ್ರದ ನವಿ ಮುಂಬೈನಲ್ಲಿಯೂ ವರುಣ ರೌದ್ರಾವತಾರ ತೋರಿದ್ದಾನೆ. ಬೆಳಗ್ಗೆಯಿಂದ ಸುರಿದ ಮಳೆಯಿಂದ ವ್ಯಾಪಾರ ವಹಿವಾಟಿಗೂ ಅಡಚಣೆ ಉಂಟಾಗಿದೆ. ಎಪಿಎಂಸಿ ಹಣ್ಣು ಮಾರುಕಟ್ಟೆ ಕೂಡ ಮಳೆ ನೀರಿನಿಂದ ಜಲಾವೃತವಾಗಿತ್ತು. ಕೊಡೆ ಹಿಡಿದ ಗ್ರಾಹಕರು ಖರೀದಿಗಾಗಿ ಆಗಮಿಸುತ್ತಿದ್ದ ದೃಶ್ಯ ಕಂಡುಬಂತು. ಮಹಾರಾಷ್ಟ್ರದಲ್ಲಿ ಮಹಾಮಳೆ ಆರ್ಭಟಕ್ಕೆ ಕಾರು ಕೊಚ್ಚಿ ಹೋಗಿದೆ. ಪುಣೆ ಸೊಲ್ಲಾಪುರ ಹೈವೇಯಲ್ಲಿ ಕಾರು ಕೊಚ್ಚಿ ಹೋಗಿದೆ. ಅದೃಷ್ಟವಶಾತ್ ಕಾರು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಪುಣೆ ಸೊಲ್ಲಾಪುರ ಹೆದ್ದಾರಿ ನದಿಯಂತೆ ಪರಿವರ್ತನೆಯಾಗಿದ್ದು ವಾಹನ ಸವಾರರು ಪರದಾಡ್ತಿದ್ದಾರೆ. ಮಹಾರಾಷ್ಟ್ರ ರಾಯ್ಗಢ್ನಲ್ಲಿ ವರುಣ ರೌದ್ರಾವತಾರ ತೋರಿದ್ದಾನೆ. ಪ್ರವಾಹಕ್ಕೆ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಇದರಿಂದ ನೇರಾಲ್ ಹೈವೇ ಸಂಪರ್ಕ ಸಂಪೂರ್ಣ ಬಂದ್ ಆಗಿದೆ. ಉಲ್ಲಾಸ್ ನದಿ ಕೂಡ ಉಕ್ಕಿ ಹರಿಯುತ್ತಿದ್ದು 35 ಹಳ್ಳಿಗಳಿಗೆ ನೀರು ನುಗ್ಗಿದೆ. ಮುಂಬೈನಲ್ಲಿ ಇಂದು ಕೂಡ ಭಾರೀ ಮಳೆ ಬೀಳುವ ಸಾಧ್ಯತೆ ಇದೆ. ಬಿರುಗಾಳಿ ಸಹಿತ ಜೋರು ಮಳೆ ಬೀಳುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬೈ, ನವಿ ಮುಂಬೈನಲ್ಲಿ ರೆಡ್ ಅಲರ್ಟ್ ಎಚ್ಚರಿಕೆ ನೀಡಿದ್ದು ಥಾಣೆ, ಪಾಲ್ಘರ್ನಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಮುಂಗಾರು ಆರಂಭವಾಗ್ತಿದ್ದಂತೆ ಕೇರಳದಲ್ಲಿ ಅವಾಂತರಗಳು ಕೂಡ ಜಾಸ್ತಿ ಆಗ್ತಿದೆ. ಇಡುಕ್ಕಿಯ ಕುಮಿಲಿ ನಗರದಲ್ಲಿ ರಸ್ತೆಗಳು ಜಲಾವೃತಗೊಂಡಿವೆ. ಜಲಾವೃತಗೊಂಡ ರಸ್ತೆಯಲ್ಲೇ ವಾಹನಗಳು ಸಂಚರಿಸ್ತಾ ಇವೆ. ಸಮುದ್ರದಲ್ಲಿ ಕಂಟೈನರ್ಗಳು ತೇಲಿ ಬಂದಿವೆ. ಲೈಬೀರಿಯಾದ ಸರಕು ಸಾಗಣೆ ಹಡಗು ಮುಳುಗಡೆಯಾಗಿದೆ. ಕಡಲ ತೀರಕ್ಕೆ 10 ಕಂಟೈನರ್ಗಳು ತೇಲಿ ಬಂದಿವೆ. ಮೊನ್ನೆ ಕೇರಳದ ಕೊಲ್ಲಂನಲ್ಲಿ ಹಡಗು ಮುಳುಗಿತ್ತು. ನಿನ್ನೆ ಸ್ವಲ್ಪ ಮಟ್ಟಿಗೆ ಮಳೆ ತಗ್ಗಿದ್ರಿಂದ ಅರ್ಧಂಬರ್ಧ ಹಡಗುಗಳು ಕಾಣ್ತಿದ್ವು. ಇಂದು ನೀರಿನ ರಭಸ ಹೆಚ್ಚಾಗಿದ್ರಿಂದ ಹಡಗುಗಳು ತೇಲಿ ಬಂದಿವೆ.